ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 18, 19, 20ನೇ ಕಂತಿನ ಹಣ 6,000 ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತಾ ಆಗಲ್ವಾ, ಯಾವಾಗ ಜಮಾ ಆಗುತ್ತೆ ಏನು ಅನ್ನುವಂಥದ್ದು ಈ ಕತೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 18, 19, 20ನೇ ಕಂತಿನ ಹಣ ಒಟ್ಟಿಗೆ 6,000 ಏನಾದರೂ ನಿಮ್ಮ ಅಕೌಂಟ್ಗೆ ಜಮಾ ಮಾಡಿಬಿಡ್ತಾರಾ ಅಂತ ನೀವು ಕೇಳೋ ಪ್ರಶ್ನೆ ಆದರೆ, ನೋಡಿ ಸ್ನೇಹಿತರೆ, ನಿಮಗೆ ಒಂದೇ ಸರಿ 6,000 ಹಣ ಆದರೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲ್ಲ. ಗ್ಯಾಪ್ ಬಿಟ್ಟು 2,000 ಹಣ ಬಂದು ನಿಮಗೆ ಜಮಾ ಆಗುವಂಥದ್ದು. ಒಟ್ಟಿಗೆ ಒಂದೇ ಸತಿ 6,000 ಬಂದು ನಿಮ್ಮ ಖಾತೆಗಳಿಗಂತೂ ಜಮಾ ಆಗೋದೇ ಇಲ್ಲ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. 2,000 ಈ ರೀತಿಯಾಗಿ 2,000 ಪ್ಲಸ್ 2,000 ಪ್ಲಸ್ 2,000 6,000 ಆದರೆ ನಿಮಗೆ ಇದೇ ತಿಂಗಳಲ್ಲಿ ಹಣ ಆದರೆ ಜಮಾ ಆಗುತ್ತೆ. ಇದನ್ನ ಬೇರೆ ಯಾರು ಹೇಳಿಲ್ಲ, ನಮ್ಮ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಮತ್ತೆ ಸಚಿವೆ ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಸ್ನೇಹಿತರೆ. ಅದರಿಂದ ನಿಮಗೆ 2,000 ಈ ರೀತಿಯಾಗಿ ಹಣ ಬರುತ್ತೆ. ಒಂದೇ ಸತಿ 6,000 ಬಂದು ಹಣ ಆದರೆ ಜಮಾ ಆಗಲ್ಲ. ಮೊದಲನೇದಾಗಿ 18ನೇ ಕಂತಿನ ಹಣದ ಬಗ್ಗೆ ಮಾತನಾಡೋದಾದ್ರೆ, ಆಲ್ರೆಡಿ 90% ಫಲಾನುಭವಿಗಳಿಗೆ ಈಗಾಗಲೇ 18ನೇ ಕಂತಿನ ಹಣ ಬಂದು ಜಮಾ ಆಗೋಗಿದೆ. 18ನೇ ಕಂತಿನ ಹಣ ಯಾರಿಗೂ ಒಂದು 10% ಫಲಾನುಭವಿಗಳಿಗೆ ಪೆಂಡಿಂಗ್ ಇತ್ತಂತೆ, ಅಂತವರು ಕೂಡ ಹಣ ಆದರೆ ಈಗಾಗಲೇ ಜಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದು 18ನೇ ಕಂತಿನ ಹಣ 2,000 ಕತೆ. ಈಗ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ 2,000 ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದ್ರೆ, ಸ್ನೇಹಿತರೆ, ನಾಳೆ ಅಂದ್ರೆ ಸೋಮವಾರದಿಂದನೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಆದರೆ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. 1,32,00,000 ಫಲಾನುಭವಿಗಳಿಗೂ ಹಣ ಆದರೆ ಬರುತ್ತೆ. ನಮ್ಮ ರಾಜ್ಯದಲ್ಲಿರುವಂತಹ 31 ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಕೂಡ ಹಣ ಬರುತ್ತೆ ಸ್ನೇಹಿತರೆ. ಆ ಜಿಲ್ಲೆ ಈ ಜಿಲ್ಲೆ ಅನ್ನುವಂತಹ ಭೇದ ಭಾವ ಏನೂ ಇಲ್ಲ. ಈಗಲೇ ಹೇಳ್ಬಿಡ್ತಿದ್ರು ನೋಡಿ, ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಕೂಡ ಹಣ ಬರುತ್ತೆ. ಒಂದಿನ 2 ದಿನ ಲೇಟ್ ಆಗುತ್ತೆ ಅಷ್ಟೇ. ಈಗ ಈ ಜಿಲ್ಲೆಯಲ್ಲಿ ಮಾತ್ರ ಹಣ ಬರುತ್ತೆ ಈ ರೀತಿಯಾಗಿ ಏನಿಲ್ಲ. ಹಣ ಎಲ್ರಿಗೂ ಬರುತ್ತೆ, 1-2 ದಿನ ಲೇಟ್ ಆಗುತ್ತೆ. 19ನೇ ಕಂತಿನ ಹಣ ನಾಳೆ ಬೆಳಗ್ಗೆ 10 ಗಂಟೆಯಿಂದ ಶುರು ಆಗುತ್ತೆ, ಸ್ಟಾರ್ಟ್ ಆಗುತ್ತೆ ನಿಮಗೆ ಹಣ ಜಮಾ ಆಗೋದಕ್ಕೆ. ಓಕೆನಾ? 19ನೇ ಕಂತಿನ ಹಣದ ಬಗ್ಗೆ ಕ್ಲಿಯರ್. ಈಗ 20ನೇ ಕಂತಿನ ಹಣದ ಕುರಿತು ಮಾತನಾಡೋದಾದ್ರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ನಿಮಗೆ ಯಾವಾಗ ಬಂದು ಜಮಾ ಆಗಬೇಕು ಅಂದ್ರೆ, ನೋಡಿ, ಈ ವಾರ ಆದ್ಮೇಲೆ ಇನ್ನೊಂದು ಮುಂದಿನ ವಾರ ಬರುತ್ತಲ್ಲ, ಆವಾಗ 3ನೇ ವಾರದಲ್ಲಿ, ಮೇ 3ನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಆದರೆ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗುತ್ತೆ ಸ್ನೇಹಿತರೆ. 19ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳಿನ ಹಣ, ಮಾರ್ಚ್ನಲ್ಲಿ ಬಂದು ಜಮಾ ಆಗಬೇಕಿತ್ತು. 20ನೇ ಕಂತಿನ ಹಣ ಅಂದರೆ ಮಾರ್ಚ್ ತಿಂಗಳಿನ ಹಣ, ಏಪ್ರಿಲಲ್ಲಿ ಬಂದು ಜಮಾ ಆಗಬೇಕಿತ್ತು, ಜಮಾ ಆಗಲಿಲ್ಲ. ಓಕೆನಾ? 18ನೇ ಕಂತವರೆಗೂ 90% ಫಲಾನುಭವಿಗಳಿಗೆ ಬಂದಿತ್ತು. ಮತ್ತೆ ಇಲ್ಲಿ ನೋಡೋದಾದ್ರೆ 19, 20ನೇ ಕಂತಿನ ಹಣ ಪೆಂಡಿಂಗ್ ಇದೆ. ಸಾಕಷ್ಟು ಜನ ಫಲಾನುಭವಿಗಳಿಗೆ 19, 20ನೇ ಕಂತಿನ ಹಣ ಮಾತ್ರ ಪೆಂಡಿಂಗ್ ಇದೆ. ಈ ತಿಂಗಳಲ್ಲಿ 4,000 ಹಣ ಆದರೆ ನಿಮಗೆ ಬರಬೇಕು ಸ್ನೇಹಿತರೆ. ನೋಡಿ, ಈಗ ನೀವೆಲ್ಲರೂ ಪ್ರಶ್ನೆ ಮಾಡ್ಬೋದು, ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಗಾದ್ರೆ ಯಾವಾಗ ಬರುತ್ತೆ 20ನೇ ಕಂತಿನ ಹಣ ಅಂದರೆ ಮೇ 3ನೇ ವಾರದಲ್ಲಿ. ಓಕೆನಾ? 19ನೇ ಕಂತಿನ ಹಣ ಯಾವಾಗ ಬರುತ್ತೆ? ನಾಳೆಯಿಂದನೇ ಜಮಾ ಆಗೋದಕ್ಕೆ ಶುರು ಆಗುತ್ತೆ. ಆಲ್ರೆಡಿ DBT ಮುಖಾಂತರ ಹಣವನ್ನು ಪುಷ್ ಮಾಡಿದ್ದಾರೆ. ಈಗ ಯಾಕಂದ್ರೆ ಆಲ್ರೆಡಿ ಪುಷ್ ಮಾಡಿದ್ದಾರೆ ಅಂತ ಯಾಕೆ ಇಷ್ಟು ಪರ್ಫೆಕ್ಟ್ ಆಗಿ ಹೇಳ್ತಿದ್ದೀನಿ ಅಂದ್ರೆ, ಆಲ್ರೆಡಿ ಹಣಕಾಸು ಇಲಾಖೆಯಿಂದ 2,500 ಕೋಟಿ ಹಣ 19ನೇ ಕಂತಿನ ಹಣಕ್ಕಾಗಿ ಬಿಡುಗಡೆ ಆಗಿತ್ತು. ಈ ಹಿಂದೆನೆ ಬಿಡುಗಡೆ ಆಗಿತ್ತು, ಅದನ್ನ ಪುಷ್ ಮಾಡಿದ್ರು. ಅದು ಕೇವಲ ಒಂದು 50,000 ಫಲಾನುಭವಿಗಳಿಗೆ ಬಂದು ಜಮಾ ಆಗಿತ್ತು. ಇನ್ನು ಉಳಿದ ಫಲಾನುಭವಿಗಳಿಗೆ ಜಮಾ ಆಗಿರಲಿಲ್ಲ, ಕೆಲವೊಂದು ತಾಂತ್ರಿಕ ಸಮಸ್ಯೆಯಿಂದ ಜಮಾ ಆಗಿಲ್ಲ ಅಂತ ಹೇಳಿದ್ರು. ಮತ್ತೆ ಮಾಧ್ಯಮದವ್ರ ಮುಂದೆ ಬಂದ್ಬಿಟ್ಟು ಮೇ 1ನೇ ವಾರ 18ನೇ ಕಂತಿನ ಹಣ, ಮೇ 2ನೇ ವಾರ 19ನೇ ಕಂತಿನ ಹಣ, ಮೇ 3ನೇ ವಾರ 20ನೇ ಕಂತಿನ ಹಣ ಅಂತ ಈ ರೀತಿಯಾಗಿ ಹಣ ಜಮಾ ಮಾಡ್ತೀವಿ ಅಂತ ಇಲ್ಲಿ ಸ್ಪಷ್ಟನೆ ಆದ್ರೆ ಕೊಟ್ಟಿದ್ರು ಸ್ನೇಹಿತರೆ. ನೋಡಿ, ಈಗ ಗೃಹಲಕ್ಷ್ಮಿ ಯೋಜನೆ ಇದು 18 ಮತ್ತು 19ನೇ ಕಂತಿನ 2 ಕಂತಿನ ಹಣ ನಿಮ್ಗೆ ಹಣ ಬಂದಿದೆಯಾ ಬಂದಿಲ್ವಾ ಅನ್ನುವಂಥದ್ದನ್ನ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಹಣ ಬಂದಿದ್ರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಹಣ ಬಂದಿದೆ ಅಂತ ಹೇಳಿ, ಹಣ ಬಂದಿಲ್ಲ ಅಂದ್ರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಹಣ ಬಂದಿಲ್ಲ ಅಂತ ಹೇಳಿ.